ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಯಾಕಂದ್ರೆ ನನ್ನ ಚಾನಲಲ್ಲಿ 900 ಸಬ್ಸ್ಕ್ರೈಬರು ಕಂಪ್ಲೀಟ್ ಆಯಿತು. ತುಂಬಾ ಖುಷಿ ಆಗತ್ತೈತಿ. ಎಲ್ಲ ಥರ ಸಪೋರ್ಟ್ ಮಾಡಾಕತ್ತೀರಿ. ಹಳೆ ಚಾನಲ್ಗೂ ಸಪೋರ್ಟ್ ಮಾಡ್ತೀರಿ, ಹೊಸ ಚಾನಲ್ಗೂ ಸಪೋರ್ಟ್ ಮಾಡಾಕತ್ತೀರಿ. ಎಲ್ಲರಿಗೂ ಏನು ಹೇಳಬೇಕೋ ಗೊತ್ತಾಗ್ತಾಯಿಲ್ಲ. 1-2 ತಿಂಗಳಾಯ್ತು ನಾನು ಚಾನಲ್ ಓಪನ್ ಮಾಡಿ. ಇನ್ನೂ 100 ಸಬ್ಸ್ಕ್ರೈಬರ್ ಆದ್ರೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮುಗಿತೈತೆ. ವಾಚ್ ಅವರ್ ಲೆಕ್ಕಕ್ಕೆ ಬಂದ್ರೆ ಇನ್ನೂ 2000 ವಾಚ್ ಅವರ್ ಆಗಬೇಕು. 2000 ಆಗೈತೆ, 2000 ಆಗಬೇಕು. ವಾಚ್ ಅವರ್ ಸ್ವಲ್ಪ ಲೇಟ್ ಆಗತ್ತೆ ರೀ. ಮತ್ತು ವಾಚ್ ಅವರ್ ಆಗೋಣ ಪೇಮೆಂಟ್ ಬರ್ತಂತ ತಿಳ್ಕೊಬೇಡ್ರಿ. ನಾವು ಕಟಿಂಗು ಟೀಚಿಂಗು ವಿಡಿಯೋ ಕೊಡ್ತಿರ್ತೀನಲ್ಲ, ಎಲ್ಲರಿಗೂ ಯೂಸ್ ಆಗತ್ತವು. ತುಂಬಾ ಚಂದ ಹೇಳ್ಕೊಡ್ತೀರಿ ಅಕ್ಕ, ನೀಟಾಗಿ ಹೇಳ್ಕೊಡ್ತೀರಿ. ನಮ್ಮ ಹಳ್ಳಿ ಕಡೆ ನಾವೆಲ್ಲ ಹೆಣ್ಮಕ್ಳು ನೋಡ್ಕೇರಿ ಕಲಿಬೋದು. ನೀವು ಹೇಳುವಂಥ ವಿಡಿಯೋಗಳು ನೋಡಿ ಕಲಿಬೋದು. ನಾವು ಟೈಲರಿಂಗ್ ನಾವು ಕಲಿಬೋದು ಅಂತ ಎಲ್ಲರೂ ಕಮೆಂಟ್ ಮಾಡಿರಿ. ಎಲ್ಲರೂ ಪ್ರತಿಯೊಬ್ಬರು ವಿಡಿಯೋ ನೋಡೇ, ಯೂಟ್ಯೂಬ್ ನೋಡೇ ಎಷ್ಟು ಮಂದಿ ಟೈಲರಿಂಗ್ ಆಗ್ಯಾರೋ ಗೊತ್ತಿಲ್ಲ. ಯೂಟ್ಯೂಬ್ ನೋಡೇ ನಾನು ಪ್ರತಿಯೊಂದು ನಾವೇ ಸ್ವಂತ ಬುದ್ಧಿ ಯಾರೋ ಕಲಿಯಲ್ರಿ. ನಾನು 1 ತಿಂಗಳ ಹೋಗೀನಿ ಟೈಲರಿಂಗ್ ಕ್ಲಾಸಿಗೆ. ಉಳ್ಕೆದೆಲ್ಲ ಯೂಟ್ಯೂಬ್ ನೋಡೇ ಕಲ್ತಿದ್ದು. ನನ್ನ ಕೈಯ ಫೋನ್ ಬಂದಿಂದ ಮೊದಲೆಲ್ಲ ಅಷ್ಟೇ ಕಷ್ಟ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ನಾನು 10 ವರ್ಷ ಜರ್ನಿ ಒಳಗೆ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡೋಕೆ ಒಂದೇ ಟೈಮಿಗೆ ಬರಲ್ಲ. ನಾವು ಹೆಂಗೆ ಹೊಲಿತೀವಿ ಹಂಗೆ ಫಿನಿಶಿಂಗ್ ಕೊಟ್ಟಿವಿ ಅಂದ್ರೆ ಖಂಡಿತ ನೀಟಾಗುತ್ತೆ ನೋಡಿ. ನಾವು ಕೈ ಕುಂದಿರ್ಬೇಕ್ರಿ. ಕೈ ಕುಂತ್ರನೇ ಟೈಲರಿಂಗ್ಗಳು ಲಾಭ ಐತಿ, ಇಲ್ಲ ಅಂತಲ್ಲ. ನೀವು ಅಂತಿರಬೇಕು, ಅಕ್ಕ ಟೈಲರಿಂಗ್ ಮಾಡ್ಬೇಕಂತಿರ್ತೀನಿ, ನನಗೆ ಭಯ ಆಗುತ್ತೆ, ನಾನು ಟೈಲರಿಂಗ್ ಕಲಿಯೋಕೆ ಇಷ್ಟ ಐತಿ. ಆದ್ರೆ ಟೈಲರಿಂಗ್ ಕಲಿಯೋಕೆ ತೆಲಿಬೇಕ್ರಿ. ತಲೆ ಇತ್ತಂದ್ರೆ ಯಾವುದು ಅಸಾಧ್ಯ ಅಲ್ಲ. ನಾ ಕಲ್ತೀನಿ, ನಾ ಪರ್ಫೆಕ್ಟ್ ಹೊಲ್ತೀನಿ ಅನ್ನೋ ಒಂದು ಕಾಂಪಿಟೇಷನ್ ಇಟ್ಕೋರಿ. ಖಂಡಿತ ನೀವು ಟೈಲರ್ ಹಾಗೇ ಆಗ್ತೀರಿ. ನಮ್ಮ ಹಳ್ಳಿ ಕಡೆ ಏನು ಪ್ರಾಬ್ಲಮ್ ಏನಂದ್ರೆ, ಬ್ಲೌಸ್ ಸ್ಟಿಚ್ ಮಾಡಿರ್ತೀವಲ್ಲ, ಅಮೌಂಟ್ ಕೊಟ್ಟು ಒಯ್ದಿಲ್ರಿ. ಅದೇ ಮೇನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಹಿಂಗಾಗಿ ಟೈಲರಿಂಗ್ ಮಾಡೋಕೆ ಬ್ಯಾಸ್ರ ಬರೋದೇ ಅಲ್ಲೇ ನೋಡಿ. ಟೈಲರಿಂಗ್ ಮಾಡೋಕೆ ಬ್ಯಾಸ್ರ ಯಾಕೆ ಬರ್ತಂತ ಎಲ್ಲ ಥರ ಟಿಪ್ಸ್ ಹೇಳ್ಬಿಡ್ತೀನಿ. ಫಸ್ಟ್ ಬಂದು ಟೈಲರಿಂಗ್ ಬ್ಲೌಸ್ ಸ್ಟಿಚ್ ಮಾಡಿರ್ತೀವಲ್ಲ, ಅದನ್ನು ಕರೆಕ್ಟಾಗಿ ತೊಗೊಂಡು ಕರೆಕ್ಟಾಗಿ ಅಮೌಂಟ್ ಕೊಡೋಲ್ಲ. ಒಂದನೇ ಸ್ಟೆಪ್ ರೀ. ಮತ್ತು ನಾವು ಕರೆಕ್ಟು ಸ್ಟಿಚ್ ಮಾಡಿ ನೀಟಾಗಿತ್ತಂದ್ರು ಅವ್ರ ಮೈಯಾಗ ಉಟ್ಕೊಂಡು ನೋಡಿದ್ರು ಕರೆಕ್ಟಾಗಿತ್ತಂದ್ರೆ ಅಮೌಂಟ್ ಕೊಡ್ಬೇಕು. ಹಿಂದೆ ಮುಂದೆ ನೋಡ್ತಾರೆ, ಹೆಂಗೆ ಕೊಡ್ಲಪ್ಪ ಅಮೌಂಟು. ಒಂದು ಬ್ಲೌಸ್ ಇಲ್ಲೇ ಇಟ್ಟೋದ್ರಾತು, 3 ಬ್ಲೌಸ್ ಹೋದ್ರಾತು. 4 ಬ್ಲೌಸ್ ಸ್ಟಿಚ್ ಮಾಡೋಕೆ ಕೊಟ್ಟಿರ್ತಾರಲ್ಲ, 1 ಇಡ್ತಾರೆ, 3 ಹೋಯ್ತಾರೆ. ಒಳ್ಳೆ ಮನುಷ್ಯನಕ್ಕೆ ಬರಲ್ಲ. ಹಂಗೆ ನಾವು ಹೊಲಿಸ್ಕೋತಾರಿ, ದುಡಿಸ್ಕೋತಾರೆ, ದುಡ್ದಿಂದ ಅಮೌಂಟ್ ಕೊಡೋಲ್ಲ. ಅದೇ ಸಿಟಿ ಕಡೆ ಅಲ್ಲ, ಹಿಂಗೆ ದುಡ್ಡು ಹಿಂಗೆ ಬ್ಲೌಸ್. ಅವ್ರು ಹೆಂಗೆ ಸಿಟಿಯಾಗ ಬ್ಲೌಸ್ ಕರೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ಲಿಕ್ಕೂ ಅಮೌಂಟ್ ಕೊಟ್ಟು ಬರ್ತಾರೆ. ಆದ್ರೆ ಒಂದು ಮಾತಾಡೋರಲ್ಲಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಲ್ಲ. ಬಟ್ಟೆ ವ್ಯಾಪಾರನ ಅಷ್ಟೇ ರೀ. ಬಟ್ಟೆ ಸಿಟಿಯಾಗ ತೊಗೊಂಬಂದ್ರೆ ಅದು ಕಲರ್ ಹೋಲಿ, ಏನೇ ಪ್ರಾಬ್ಲಮ್ ಬರಲಿ ಬಟ್ಟೆ ಒಳಗೆ, ನೀ ಬಟ್ಟೆ ಹಿಂಗೆ ಬಂದೈತಿ ಅಂತ ಹೋಗಿ ಹೇಳ್ತಾರೆ ಅಂತ ಹೇಳಲ್ಲ. ಬಿಡು ತರಂಗೆ ತಂದಿವಿ ಆದಂಗೆ ಆತಂತಾರೆ. ಇಲ್ಲೇ ಊರಾಗಲಕ್ಕ ಬಟ್ಟೆ ಸುಮಾರು ಬರಲಿ, ಇಡೀ ಊರು ತುಂಬಾ ಬಟ್ಟೆ ಸುಮಾರು ಅದಾವೆ, ಬಟ್ಟೆ ಸುಮಾರು ಅದಾವೆ ಅಂತ ತಿಳ್ಕೊಂಡಿರ್ತಾರೆ. ಬ್ಲೌಸ್ ಒಂದು ಸ್ವಲ್ಪ ಏರಪೇರ ಮಾಡಿರಿ, ಒಂದು ಸ್ವಲ್ಪ ಏರಪೇರ ಮಾಡ್ರಿ, ಬ್ಲೌಸ್ ಕೆಡಿಸ್ತಾ ಯಾರೂ ಹಾಕಬೇಡ್ರಿಕ್ಕಿಂತ ಹಳ್ಳ್ಯಾಗ ಏನೇ ನೋಡಿ. ಹಳ್ಳ್ಯಾಗ ಒಂದು ಇನ್ನೊಂದೊಂದು ದಂಧೆ ಮಾಡ್ತೀವಿ ಅಂದ್ರೆ ನಡೆಯಲ್ಲ ರೀ. ಹಳ್ಳಿನೇ ಸಿಟಿನೇ. ಸಿಟಿ ಒಳಗೆ 100 ಜನ ಬರ್ತಾರೆ, 100 ಜನ ಇದು ಇರ್ತೈತೆ. ನೀವು ಹೆಂಗೆ ಸ್ಟಿಚ್ ಮಾಡಿಕೊಡ್ರಿ ಕರೆಕ್ಟಾಗಿ ಉಟ್ಕೋತಾರೆ. ಆದ್ರೆ ಒಂದಿಷ್ಟು ಅಲ್ಲಿ ಅಮೌಂಟಿಗೆ ಇಲ್ಲಿ ಅಮೌಂಟಿಗೆ ಭಾಳ ಗಜಾಂತರ ಫರಕ್ಕಾಗುತ್ತೆ. ಅಲ್ಲಿ ಬ್ಲೌಸ್ ಸ್ಟಿಚ್ ಮಾಡಿರ ಒಂದು ಬ್ಲೌಜಿಗೆ, ಸಾದಾ ಬ್ಲೌಜಿಗೆ 200-300 ಇರ್ತೈತಿ. ನಾವು 50, 60, 70, 80 ಇಷ್ಟರಾಗ ಓಡಾಡ್ತೀವಿ ನಾವು ಸಾದಾ ಬ್ಲೌಜಿಗೆ. ಅವರು ಇಸ್ತ್ರಿ ಮಾಡ್ತಾರೆ. ಅವ್ರು ಏನು ಮಾಡೋವಂಥ ಸಿಟಿ ಒಳಗೆ ಮಾಡೋವಂಥ ಮಾಡ್ತಾರೆ. ನಮಗೂ ಅಮೌಂಟ್ ಜಾಸ್ತಿ ಕೊಟ್ಟು ನಾವು ಮಾಡ್ತೀವಲ್ಲ ಅಂತ ನಮಗೂ ಅನಿಸುತ್ತೆ. ಆದರೆ ಅಮೌಂಟ್ ಜಾಸ್ತಿ ಕೊಡಲ್ಲ, ನಾವು ಮಾಡಲ್ಲ. ಆದರೂ ನಾವು ನೀಟ್ ಮಾಡಿಕೊಟ್ಟಿವಿ ಅಂದ್ರೆ 10 ರೂಪಾಯಿ ಅವ್ರು ಜಾಸ್ತಿ ಹೇಳಿದ್ರು ಹೊಲಿಸ್ತಾರೆ, ಪಕ್ಕ ಹೊಲಿಸ್ತಾರೆ ಸ್ನೇಹಿತರೆ. ಹಳ್ಳಿಯಾಗಾದ್ರೂ ಇವಾಗ ನೀಟ್ ನೋಡ್ತಾರೆ. ನಾವು ಎಷ್ಟು ನೀಟಾಗಿ ಹೊಲಿತೀವಿ ನೋಡಿ, ಅವ್ರು ಅಷ್ಟು ಕೊಟ್ಟೇ ಕೊಡ್ತಾರೆ ಬ್ಲೌಸ್ ಸ್ಟಿಚ್ ಮಾಡೋಕೆ. ನಾನು ಸ್ಟಿಚ್ ಮಾಡ್ತೀನೋ ಸಾಕು, ಬ್ಲೌಸ್ ಸಿಕ್ಕಾಪಟ್ಟೆ ಬರ್ತಾವೆ. ನಾನು ಕೂಡ ಮೊದಲು ಎಷ್ಟೋ ಮಂದಿ ಬ್ಲೌಸ್ ಕೆಡ್ಸೀನಿ, ಎಷ್ಟೋ ಮಂದಿ ಸಾರಿ ಡ್ರೆಸ್ ಕೆಡ್ಸೀನಿ. ಯಾರೇನು ಪರ್ಫೆಕ್ಟಾಗಿ ಒಮ್ಮೆ ಹೊಲ್ಕೋತಾ ಬರಲ್ಲ. ನೀವು ಎಷ್ಟೋ ಮಂದಿ ಟೈಲರಿಂಗ್ ಕಲಿಬೇಕು ಅನ್ನೋ ಆಸೆ ಇರುತ್ತೆ, ಏನೋ ಪ್ರಾಬ್ಲಮ್ ನಡ್ಬಾರ್ದು ಕಲ್ತಿರಲ್ಲ. ನಿಮ್ಮ ಬಟ್ಟೆ ನೀವು ಸ್ಟಿಚ್ ಮಾಡಿದ್ರು ಆರಾಮಾಗಿ ದುಡ್ಡು ಸೇವಿಂಗ್ ಮಾಡ್ಬೋದು. ನಾವೇನು ಯಾರ ಬಟ್ಟೆ ಹೊಲಿಯೋದು ಬೇಡ. ಸುಮ್ಮನೆ ನಮ್ಮ ನೈಟಿ ಹಿಡ್ಕೊಂಡ್ರೆ 70 ರೂಪಾಯಿ, ಲಂಗ ಹೊಲಿ ಹಾಕ್ಕೊಂಡ್ರೆ ಅದೊಂದು 60 ರೂಪಾಯಿ, ಒಂದು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರೆ 70-80, ಮತ್ತು ಅಸ್ತ್ರ ಬ್ಲೌಸ್ 200-300. ಇಷ್ಟು ಸೇವಿಂಗ್ ಮಾಡ್ತಿರಲ್ಲ ಸಾಕು. ಅದು ನೀವು ಹೊಲ್ಕೊಂಡು ಉಟ್ಕೊಂಡ್ರಂದ್ರೆ
ಅದನ್ನ ನೋಡಿ ಎಲ್ಲಿ ಹೊಲಿಸಿ ಏನಂತ ಅನ್ನಕತ್ರಂದ್ರೆ ಮಂದಿಗೂ ಬರ್ತಿರ್ತಾವೆ ಕಸ್ಟಮರು. ಮಂದಿಗೆ ಏನಂದ್ರೆ ಉದ್ರಿ ಒಟ್ಟ ಕೊಡಕ್ಕೆ ಹೋಗ್ಬೇಡ್ರಿ ಜನಗಳಿಗೆ. ನಾವು ಹಳ್ಳಿ ಒಳಗೆ ಟೈಲರಿಂಗ್ ಮಾಡೋಕೆ ಒಬ್ರೊಬ್ರಿಗೆ ಮೊನ್ನೆ ಒಬ್ರು ಸಿಸ್ಟರ್ ಹೇಳಿದ್ರು ಹಂಗೆ, ಸಿಸ್ಟರ್ ನಾನು ಟಿಚ್ ಮಾಡ್ತೀನಿ ಒಯ್ತಾರ ಅಮೌಂಟೇ ಕೊಡೋಲ್ಲ. ಇದೇ ಪ್ರಾಬ್ಲಮ್ ಆಗ್ಬಿಟ್ಟೈತೆ ನೋಡಿ. ನಾನು ಕೂಡ ಬಟ್ಟೆ ವ್ಯಾಪಾರ ಮಾಡ್ತೀನಿ, ಬಟ್ಟೆ ಒಯ್ತಾರ ಅಮೌಂಟ್ ಕೊಡೋಲ್ಲ, ಉದ್ರಿ ಯಾವಾಗ ಬರ್ತಾವೋ ಏನೋ ಗೊತ್ತಾಗಲ್ಲ. ನಮ್ಗೆ ಕರೆಕ್ಟಾಗಿ ಅಮೌಂಟ್ ಕೈ ಸೇರಿದ್ವು ಅಂದ್ರೆ ನಾವು ಕರೆಕ್ಟಾಗಿ ಎಲ್ಲ ಇದು ಮಾಡ್ಬೋದು. ಮತ್ತೇನು ಮಾಡ್ಬೇಕ್ರಿ ಬಟ್ಟೆ ವ್ಯಾಪಾರನ ಹಂಗೆ. ಟೈಲರಿಂಗ್ ಒಳಗೆ ಒಂದು 10 ರೂಪಾಯಿ ₹1 ಉದ್ರಿದ್ರಲ್ರಿ ನಾನು. ಟೈಲರಿಂಗ್ ಕೆಲಸ ಹಂಗಲ್ಲ, ಈ ಕಡೆ ರೊಕ್ಕ ಈ ಕಡೆ ಬಟ್ಟೆ. ಯಾಕಂದ್ರೆ ನಾವು ಟಿಚ್ ಮಾಡಿರ್ತೀವಿ ರೀ, ಕಷ್ಟಪಟ್ಟಿರ್ತೀವಿ. ಅದು ಟೈಲರಿಂಗ್ ಅಂದ್ರೆ ಬ್ಲೌಸು ಕಟ್ ಮಾಡಬೇಕು, ಟಿಚಿಂಗ್ ಮಾಡಬೇಕು, ಕಾಜಿ ಗುಂಡಿ ಫಿನಿಶಿಂಗ್ ಎಲ್ಲ ಥರ ನೀಟಾಗಿ ಬರಬೇಕು. ನಾವು ಅದೇ ಒಂದು ಸ್ವಲ್ಪ ವ್ಯಾಪಾರ ಮಾಡಿ ಏನು ಹಂಗೆ ಕಡಿಸಿ ಹಿಂಗೆ ಕಡಿಸಿ ಸ್ವಲ್ಪ ಇಷ್ಟೇ ಮಿಸ್ಟೇಕ್ ಅಲ್ರಿ, ಎಷ್ಟು ಮಾತಾಡ್ತಾರೆ ಗೊತ್ತಾ ಹಳ್ಳ್ಯಾಗ. ಬ್ಲೌಸೇ ಕೆಡ್ಸಿದೇವ, ನೀ ಏನು ಚಂದ ಹೊಲಿದಿಲ್ಲ, ಹಂಗೆ ಹೊಲಿತಿ ಹಿಂಗೆ ಹೊಲಿತಿ ನೂರಾರು ಮಾತಾಡ್ತಾರೆ. ಅದಕ್ಕೆಲ್ಲ ತಲೆ ಕೊಡಬೇಡ್ರಿ. ನೀವು ಕರೆಕ್ಟಾಗಿ ನೀವು ಪರ್ಫೆಕ್ಟ್ ಹೊಲಿತೀನಿ ಅಂದ್ರೆ ಹೊಲಿರಿ. ನಿಮಗಿಲ್ಲ ಭಯ ಆಗುತ್ತೆ, ಕಸ್ಟಮರ್ ಬ್ಲೌಸ್ ಹಿಡಿಯೋಕ್ಕಾಗಲ್ಲ. ಕಸ್ಟಮರ್ ಬ್ಲೌಸ್ ಒಟ್ಟ ಕೆಡಿಸ್ಬಾರ್ದ್ರಿ. ಕಸ್ಟಮರ್ ಬ್ಲೌಸ್ ಒಮ್ಮೆ ಕೆಡಿಸಿದ್ವಿ ಅಂದ್ರೆ ಪದೇ ಪದೇ ನಮ್ಮ ಬಟ್ಟೆ ಗಿರಾಕಿ ಬರೋದು ಅಂತ ಕಮ್ಮಿ ಆಗ್ತಾರೆ. ಹಿಂಗಾಗಿ ನಾನೇನು ಹೇಳೋ ಸಜೆಷನ್ ಅಂದ್ರೆ ಕರೆಕ್ಟಾಗಿ ನಿಮ್ಮ ಬ್ಲೌಸು ಕಟ್ ಮಾಡ್ಕೋರಿ, ನಿಮ್ಗೆ ಹೊಲ್ಕೋರಿ, ಕೈ ಕುಂದಿಸ್ಕೋರಿ. ನೀವು ಎಷ್ಟು ಟಿಚ್ ಮಾಡ್ತೀರಿ ನೋಡಿ ಅಷ್ಟು ಕೈ ಸ್ಪೀಡನಾಗುತ್ತೆ ಹೊಲಿದು, ಕೈನೂ ಕುಂದಿರ್ತಾವೆ. ಇವಾಗ ನಾ ಟೈಲರಿಂಗ್ ಕಲಿತಾಗ ಒಂದು ದಿನಕ್ಕೆ ಒಂದು ಬ್ಲೌಸ್ ಮುಗ್ದಿಲ್ರಿ, 2 ದಿನ ಕೂಡಿ ಒಂದು ಬ್ಲೌಸ್ ಮುಗಿಸ್ತಿದ್ದೆ. ಹುಚ್ಚೋದು ಹಾಕೋದು, ಹೊಲಿಗೆ ಹುಚ್ಚೋದು ಹಾಕೋದು. ಯಾಕಂದ್ರೆ ನಮ್ಗೆ ಟೈಲರಿಂಗ್ ಬಗ್ಗೆ ಮಾಹಿತಿ ಇರಲ್ಲ, ಎಲ್ಲೇನು ಹೊಲಿಬೇಕು ಎಲ್ಲೇನು ಬಿಡ್ಬೇಕಂತ ಗೊತ್ತಿಲ್ಲ. ಈಗ 60 ತಾಸು ಹಾಕ್ರಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ. ಅಸ್ತ್ರ ಬ್ಲೌಸ್ 1 ತಾಸು ಹಾಕು. ಅವಾಗ ಅಸ್ತ್ರ ಬ್ಲೌಸಲ್ಲಿ 1 ವಾರ ಓದ್ತಿತ್ತು ನನಗೆ. ಎಲ್ಲಿ ತೋಳು ಇಂಬ್ರಿಕಿ ಮುಂಬ್ರಿಕಿ ಹಚ್ಕೊಂಬಿಡೋದು, ಬೆನ್ಪಟ್ಟಿ ಹೋಗಿ ಮುಂದೆ ಮಾಡೋದು, ಮುಂದಿಂದ ಹೋಗಿ ಹಿಂದೆ ಮಾಡೋದು. ಅವೆಲ್ಲ ಟೈಲರಿಂಗ್ ಕಲಿಯೋರಿಗೆ ಗೊತ್ತಿರುತ್ತೆ ಎಷ್ಟೆಲ್ಲ ಕಷ್ಟ. ಹಂಗೆ ಎಲ್ಲರಿಗೂ ವಿದ್ಯೆ ಒಲೆಯಲ್ಲ. ಅದು ನಮಗೆ ಒಂದೇನೋ ಟೈಲರಿಂಗ್ ವಿದ್ಯೆ ಒಲಿಬೇಕಂದ್ರೆ ಪುಣ್ಯ ಮಾಡಿ ಬಂದಿರಬೇಕು. ಅದ್ರಾಗ ಇನ್ನೂ ಕೂಡ ನನಗಿಂತ ಹೆವಿಯಾಗಿ ಹೊಲಿಯೋರು, ಡ್ರೆಸ್ಸು ಕಟೋರಿ ಬ್ಲೌಸು ಪ್ರತಿಯೊಬ್ಬರು ಹೊಲಿತಿರ್ತಾರಲ್ಲ, ಅವ್ರಿಗೆ ಜಗ್ ಲಾಭ ಇದೆ, ಹೊಲಿಬೇಕ್ರಿ. ಅದ್ರ ಲಾಭದಿಂದ ಶ್ರಮ ಇರುತ್ತೆ. ಅಷ್ಟೇ ನಾನು ನುಡ್ಕೊಂಡೆ ಆಯ್ತು. ನಾನು ಟೈಲರಿಂಗೆ ಆದ್ರೆ ನಾನು ಅಷ್ಟೇ ಪಿಕೋ ಪಾಲ್ ಮಾಡೋದು, ಡ್ರೆಸ್ ಹಿಡಿದು ಮತ್ತು ಬ್ಲೌಸ್ ಸ್ಟಿಚ್ ಮಾಡೋದು ಅಷ್ಟು ಕಲ್ತೀನಿ. 1 ತಿಂಗ್ಳದಾಗ ಏನು ಕಲಿಬೇಕು ಅಷ್ಟು ಕಲ್ತೀನಿ ನೋಡಿರಿ. ಸಾಲ್ ಡ್ರೆಸ್ಸು ಹೊಲಿತೀನಿ, ಲಂಗ ಹೊಲಿತೀನಿ, ಮತ್ತು ಆ ಪ್ಯಾಂಟು ಸಾಲಿ ಹುಡ್ರು ಅಂಗಿ ಹೊಲಿತಿದ್ದೆ ಗಂಡು ಹುಡ್ರು. ಈಗ ಅವೆಲ್ಲ ಮರ್ತೋಗೈತೆ. ಕಾಲರ್ ನೆಕ್ ಹೊಲಿತಿದ್ದೆ 1 ತಿಂಗ್ಳದಾಗ, ಇಷ್ಟೆಲ್ಲ ಕಲ್ತಿದ್ದೆ. ಆದರೆ ಇವಾಗ ಕಾಲರ್ ನೆಕ್ ಇವಾಗೆಲ್ಲ ಹಳೇದೋಗಿ ಹೊಸ ಡಿಸೈನ್ ಆಗೈತೆ ನೋಡಿ. ಇವಾಗೆಲ್ಲ ಕಾಲರ್ ನೆಕ್ ಒಮ್ಮೆ ಹೊಲ್ದಿಲ್ರಿ. ನಂದ ಒಂದು ಹೊಲ್ಕೋಬೇಕಂತ ಮಾಡಿ ನೋಡೋಣ ಹೆಂಗೆ ಆಗುತ್ತೋ ಗೊತ್ತಿಲ್ಲ. ನಮ್ಮ ಟೈಲರಿಂಗ್ ನಾವೇ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದ್ರೆ ನಮ್ಮ ಬ್ಲೌಸ್ ನಾವು ಸ್ಟಿಚ್ ಮಾಡಿ ಹಾಕ್ಕೊಳಲ್ಲ. ರೊಕ್ಕಕ್ಕೆ ಹೆಂಗೆ ಬಡ್ಕೋತೈತೆ ನೋಡಿ. ಅದು ರೊಕ್ಕ ಕೊಟ್ಟು ಟಿಚ್ ಮಾಡಿ ಹಾಕ್ಕೋತಾರಂತ ನಮ್ಮ ಬ್ಲೌಸ್ ನಾವು ಹಂಗೆ ಟಿಚ್ ಮಾಡಿ ಹಾಕ್ಕೊಳಲ್ಲ. ಅಲ್ಲಿ ಬರ್ತನ್ನೋರಾಗ ಇಲ್ಲಿ ಒಂದು 108 ಕಷ್ಟಗಳು ಇರ್ತಾವೆ. ಅದಕ್ಕೆ ನಾನೇನಂತೀನಿ, ಟೈಲರ್ ಆದರೂ ಉಪಯೋಗ ಐತಿ. ನೀವು 2 ನೈಟಿ 2 ಲಂಗ 2 ಹೊಲಿಗೆ ಕೊಟ್ರೆ ಅಲ್ಲಿ ಒಂದಿಷ್ಟು ಅಮೌಂಟ್ ಸಿಗುತ್ತೆ. ಯಾವ ಟೈಲರಿಂಗ್ ಕೆಲಸ ಯಾವುದೂ ಕೆಡ್ಸಲ್ಲ ನೋಡಿ. ವಿದ್ಯೆ ಯಾವುದೇ ಒಂದು ವೃತ್ತಿ ಮಾಡೋಕತ್ತೀವಿ, ವಿದ್ಯೆ ಐತಂದ್ರೆ ರೊಕ್ಕ ರೂಪಾಯಿ ಯಾರಾದ್ರು ಕಸ್ಕೋಬೋದು. ನಮ್ಮ ತಲೆ ಇದ್ದಂಥ ವಿದ್ಯೆ ಐತಂದ್ರೆ ಯಾರೂ ಕಸ್ಕೊಳಕ್ಕಾಗಲ್ಲ. ಶಾಲೆ ಆಗಿರ್ಬೋದು, ಪ್ರತಿಯೊಂದು ಬಿಸ್ನೆಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಇದ್ರ ಬಗ್ಗೆ ಟೈಲರಿಂಗ್ ಬಗ್ಗೆ ಆಗಿರ್ಬೋದು, ಯಾವುದೇ ಒಂದು ಇರಲಿ, ನಮಗೆ ವಿದ್ಯೆ ಇರಬೇಕು. ವಿದ್ಯೆ ಇದ್ರೇ ಯಾರೂ ಕಸ್ಕೊಳಲ್ಲ. ವಿದ್ಯೆ ರೊಕ್ಕ ರೂಪಾಯಿ ಎಲ್ಲರೂ ಕಸ್ಕೋತಾರೆ, ವಿದ್ಯೆ ಮಾತ್ರ ಯಾರೂ ಕಸ್ಕೊಳಕ್ಕಾಗಲ್ಲ. ನಮ್ಮ ವಿದ್ಯೆ ಪ್ರಕಾರ ಅವರು ಮಾಡ್ಬೇಕಂತಿರ್ತಾರೆ. ಒಬ್ರೊಬ್ರಿಗೆ ಬರಲ್ಲ, ಅದು ಎಲ್ಲರಿಗೂ ಒಲೆಯಲ್ಲ. ಲಕ್ಷ್ಮಿ ಅನ್ನಕ್ಕಿ ಹೊಲ್ತ್ರ ಭಾಳ ನನಗೆ ಈ ಲಕ್ಷ್ಮಿ ಮಾತ್ರ ಭಾಳ ಹೆಲ್ಪ್ ಮಾಡ್ಯಾಳ್ರಿ. ಸುಳ್ಳೆ ಯಾಕೆ ಅನ್ಬೇಕು, ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ಯಾಳ. ಈ ಲಕ್ಷ್ಮಿ ಮಾರ್ತೀನಿ ಅಂತ ನಾನು ಹೇಳಿದ್ದೆ. ಒಬ್ಬರು ಸಿಸ್ಟರು ಅವರು ಕೂಡ ನಾನು 10 ಮಿಷನ್ ಅದಾವ್ರಿ ಟೋಟಲಾಗಿ. 1 ಮಿಷನ್ ಮಾರಿಲ್ಲ ನಾನು. ಅವು ಒಂದೊಂದು ಮಿಷನ್ ಒಂದೊಂದು ನೆನಪದಾವು ಅಂತೇಳಿರು. ಈ ಮಿಷನ್ ಮಾರಿ ಜಾಕ್ ಮಿಷನ್ ತೊಗೋಬೇಕಂತ ಮಾಡಿದೆ. ಮಾರಬೇಡ ಅಂದ್ರಲ್ಲ, ಮತ್ತು ಜಾಕ್ ಮಿಷನ್ ಬೇಡ ಹೋಲಿ ಇನ್ನೊಂದು ದಿನ ಅಂತೇಳಿ ಇದ್ರಾಗ ಹೆಂಗೆ ಮೋಟ್ರು ಐತಿ. ಒಂದು ಮೋಟ್ರು ಕೆಟ್ಟೈತಿ, ಅಲ್ಲಿ ಕುಂದಿರ್ಸಿನಿ, ಹಂಗೆ ಇಟ್ಟೀನಿ. ಮತ್ತು ಹೊಸ ಮೋಟ್ರು ತಂದು ಹಚ್ಚೀನಿ. ಯಾಕಂದ್ರೆ ನಮ್ಮದು ಟೈಲರಿಂಗ್ ಕೆಲಸ ಮಾಡ್ರಿಗೆ ಏನಾಗುತ್ತೆ, ಒಂದು ಸಾಮಾನ್ಯ ಏನೋ ಅದು ಅಂದ್ರೆ ಟೈಲರಿಂಗ್ ಒಳಗೆ ಕೈನೇ ಮುರಿದಂಗೆ ಆಗಿಬಿಡ್ತ್ರಿ. ನೀವು ಫಸ್ಟಿಗೆ ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತೀವಿ ನೋಡಿ. ನಿಮಗೆ ಕಸ್ಟಮರ್ ಬ್ಲೌಸ್ ಕೊಡಲ್ಲಂದ್ರೆ ನೀವೇನು ಐಡಿಯಾ ಉಡ್ಬೇಕಂದ್ರೆ ಕೊಡ್ರಿ, ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕೊಡ್ತೀನಿ, ಹಂಗೆ ಸ್ಟಿಚ್ ಮಾಡ್ತೀನಿ ಅಂತ ಇಸ್ಕೋಬೇಕ್ರಿ. ಅವ್ರದ್ದು ಹಂಗೆ ಇಸ್ಕೊಂಡಿರ್ತಿರಲ್ಲ, ಅದನ್ನು ಕರೆಕ್ಟಾಗಿ ಅವ್ರದ್ದು ಅಳತೆ ಹೆಂಗೆ ಐತಿ ಹಂಗೆ ಕರೆಕ್ಟಾಗಿ ಕಟ್ ಮಾಡಿ ಸ್ಟಿಚ್ ಮಾಡಿಕೊಡ್ರಿ.
ಅವ್ರಿಗೆ ಕರೆಕ್ಟ್ ಆತಂದ್ರೆ 4 ಮಂದಿಗೆ ಗೊತ್ತಾವ ನೋಡಿ ಎಷ್ಟು ಚಂದ ಬ್ಲೌಸ್ ಹೊಲ್ದಾಳ, ಸಖತ್ತಾಗೈತೆ ನೋಡಿ, ಚಂದಾಗೈತೆ ನೋಡಂತ ಅವ್ರು ಉಟ್ಕೊಂಡು 4 ಮಂದಿಗೆ ಹೇಳಿದ್ರಂದ್ರೆ 4 ಮಂದಿ ಅಂತ 8 ಮಂದಿ, 8 ಮಂದಿ ಅಂತ 10 ಮಂದಿ, ಅದು ಹಂಗೆ ಗಡಿಗೆ ಬಾಯಾಗ ಮುಚ್ಚಿಡ್ಬೋದು ರೀ. ಜನಗಳ ಬಾಯಿ ಮುಚ್ಚೋಕ್ಕಾಗಲ್ಲ. ಈ ಆಕೆ ಹೊಲಿತಾ ಅವಳು, ಅಕ್ಕ ಹೊಲಿತಾ ಚಂದ ಹೊಲಿತಾ ಹಂಗೆ ಹಿಂಗೆ ಅಂತೇಳಿ ಕಸ್ಟಮರ್ ಜಾಸ್ತಿ ಬರ್ತಾರೆ. ಅದು ಒಂದು ಮಾಡಿ ನೋಡಿರಿ. ನಾವು ಫಸ್ಟಿಗೆ ರೊಕ್ಕ ಮ್ಯಾಗ ಹೋಗ್ಬಾರ್ದು. ಟೈಲರಿಂಗ್ ಮಾಡೋರಿಗೂ ರೊಕ್ಕ ಮ್ಯಾಗ ಯಾವತ್ತೂ ನಾವು ಆಸೆ ಮಾಡಬಾರ್ದ್ರಿ. ನಾವು ಟಿಚ್ ಮಾಡೋರ ಬಗ್ಗೆ ಗಮನ ಕೊಡಬೇಕು. ನಾವು ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತೀವಿ, ಕರೆಕ್ಟಾಗಿ ರೊಕ್ಕ ತಾವೇ ಬರ್ತಾವೆ. ನಾವು ಇದ್ದಲ್ಲಿಗೆ ರೊಕ್ಕ ಬರ್ತಾವೆ ರೀ. ನಾವು ಕರೆಕ್ಟ್ ಟೀಚಿಂಗ್ ಕಡೆ ಲಕ್ಷ್ಯ ಕೊಡ್ರಿ. ನಾವು ಹೊಲಿತೀವಿ, ನಾವು ಇಷ್ಟು ಅಮೌಂಟ್ ತೊಗೋಬೇಕು ಇಷ್ಟು ಅಂತ ಲೆಕ್ಕ ಹಾಕೋಕೆ ಹೋಗ್ಬೇಡ್ರಿ. ನೀವು ಟಿಚ್ ಕಡೆ ಗಮನ ಕೊಟ್ರಂದ್ರೆ ಕರೆಕ್ಟಾಗಿ ಅಮೌಂಟ್ ಎಷ್ಟು ನಮ್ಗೆ ತಲುಪಬೇಕು ಅಷ್ಟು ಅವ್ರು ತಲುಪಿಸ್ತಾರ. ನಾವು ಮಾತಾಡಬೇಕು, ಇಷ್ಟು ಹಿಂಗೆ ಹೊಲಿತೀವಿ, ಹಿಂಗಿಲ್ಲ. ಫಸ್ಟಿಗೆ ಹಂಗೆ ಹೊಲಕ್ಕೆ ಕೊಟ್ಟರು ಆಮೇಲೆ ಇಷ್ಟು ಅಮೌಂಟ್ ಅಂತ ಮಾತಾಡ್ರಿ. ಅದು ಬ್ಲೌಸು ಕರೆಕ್ಟಾಗಿ ಹತ್ತಿ ಕುಂತು ಬಿಟ್ಟಿರ್ತೈತೆ ನೋಡು, ಅವ್ರು ನಿಮ್ಮ ಬಿಟ್ಟು ಎಲ್ಲಿ ಹೋಗಲ್ಲ. ಒಮ್ಮೆ ಕಸ್ಟಮರಿಗೆ ಅಳತೆ ಸಿಕ್ತಂದ್ರೆ ಅದು ಅಸಾಧ್ಯನ ನೋಡಿ. ಅಳತೆ ಸಿಗಬೇಕಂದ್ರೆ ನಾವು ಕರೆಕ್ಟಾಗಿ ಅವ್ರ ಬ್ಲೌಸ್ ಸ್ಟಿಚ್ ಮಾಡಲೇಬೇಕು. ಹಂಗಂದ್ರೆ ಅವ್ರ ಅಳತೆ ಸಿಗ್ತೈತೆ. ನಾವು ಎಷ್ಟೋ ಜನ ಹೆಣ್ಮಕ್ಳು ಏನು ಮಾಡಿಬಿಡ್ತಾರೆ, ನಾವು ಕಟ್ ಮಾಡೋ ಕರೆಕ್ಟ್ ಆಯಿತೋ ಇಲ್ಲೋ, ಎಲ್ಲಿ ಮಿಸ್ಟೇಕ್ ಆಗುತ್ತೋ, ಏನು ಮಾಡುತ್ತೋ, ಕೆಡುತ್ತೋ ಏನು ಮಾಡುತ್ತೋ, ಬ್ಲೌಸ್ ಕೆಟ್ಟರೆ ಏನು ಮಾಡ್ಬೇಕಪ್ಪ, ಮತ್ತು ಬೈತಾರೋ ಏನು ಮಾಡ್ತಾರೋ, ಹಿಂಗೆ ಪ್ರತಿಯೊಂದು ತಲೆ ವಿಚಾರ ಮಾಡ್ಕೋತ ಬ್ಲೌಸ್ ಕಟ್ ಮಾಡಿ ಟಿಚ್ ಮಾಡ್ತಾರೆ. ಅದು ಕೆಟ್ಟೇ ಬಿಟ್ಟಿರ್ತೈತೆ ರೀ. ನಾನು ನೋಡಿ ಕರೆಕ್ಟಾಗಿ ಹೊಲಿತೀನಿ, ನಾನು ಹೊಲಿತೀನಿ, ನಾನು ಕೆಡ್ಸಲ್ಲ, ನಾನು ಪರ್ಫೆಕ್ಟಾಗಿ ಅತಿ ಹೆಂಗೈತಿ ಅಂತ ಹೊಲೀರಿ, ಅದು ಏನೂ ಕೆಡಲ್ಲ. ಸ್ವಲ್ಪ ಕೊಳ್ಳ ಒಬ್ರೊಬ್ರು ಮ್ಯಾಕ್ ಇರ್ತಾವೆ, ಒಬ್ರೊಬ್ರು ಕೊಳ ತಳಾಕಿರ್ತಾವೆ, ಒಬ್ಬೊಬ್ರು ತೋಳು ಮ್ಯಾಕ್ ಇರ್ತಾವೆ, ತೋಳು ತಳಾಕಿರ್ತಾವೆ. ಇಷ್ಟೇ ಮಿಸ್ಟೇಕ್ ಇರುತ್ತೆ ರೀ, ಮತ್ತೇನು ಮಿಸ್ಟೇಕ್ ಇಲ್ಲ. ಕೊಳ ಮ್ಯಾವ್ರು ಎಷ್ಟು ಇರ್ತಾವೆ ಅಷ್ಟು ಕೊಳ ಇಟ್ಕೋಬೇಕು, ತೋಳು ಎಷ್ಟು ಇರ್ತಾವೆ ಅಷ್ಟು ತೊಗೊಂಡ್ಬಿಡ್ಬೇಕು. ಇಲ್ಲೊಂದು ಕಟ್ಟಿಂಗು ತೋಳು ಕಟ್ಟಿಂಗು ಬಂದ್ರೆ ಮುಗೀತು ರೀ. ಭುಜ ಶೋಲ್ಡ್ರು ಏನು ಬ್ಲೌಸ್ ಕಟ್ ಮಾಡೋದು ಈಜಿ ಐತ್ರಿ. ಆದ್ರೆ ಫಸ್ಟಿಗೆ ಎಲ್ಲರಿಗೆ ಟಪ್ ಆಗುತ್ತೆ. ನಾನು ಹೇಳ್ತೀನಿ, ನಾ ಕಲ್ತೀನಿ, ನನಗೆಲ್ಲ ಬರುತ್ತಾ ಈಜಿ ಅಂತೀನಿ. ಅದು ಕಲಿಯೋರಿಗೆ ಒಂದು ದೊಡ್ಡ ಕಷ್ಟ ಆಗಿಬಿಟ್ಟಿರ್ತೈತಿ. ಅದು ಕಷ್ಟ ಅಂತ ಬಿಡಬಾರ್ದ್ರಿ. ಫಸ್ಟಿಗೆ ಎಷ್ಟು ಅವಮಾನ ಬರ್ತಾವ್ರಿ ಟೈಲರಿಂಗ್ ಒಳಗನು, ಜಗ್ಗು ಅವಮಾನಿಸ್ತಾರೆ, ಇಳಿಸ್ತಾರೆ. ಈಗ ಕೆಡ್ಸಿದ್ ನೋಡಿ ಬೇಯಿಸ್ಕೋಬೇಕು, ಎಲ್ಲ ಥರ ಇರ್ತೈತೆ ರೀ. ಅದನ್ನೆಲ್ಲ ಬಂದು ನಾನು ಕೂಡ ರಗಡ್ ಮಂದಿ ಒಂದಿಷ್ಟು ಕೆಡ್ಸೀನಿ ರೀ, ಒಂದಿಷ್ಟು ಸುದ್ದಾಗ್ಯಾವು. ಹಂಗೂ ಹಿಂಗೂ ಹೊಲಗುಲಿ ಕೊಟ್ಟು ಹೋಗಿದ್ದೇನಂತ ಬ್ಲೌಸ್ ಉಟ್ಕೊಂಡ್ರು. ಅವಾಗ ಏನು ರೀ ಸಸ್ತಾ ಕಾಲ. ಇವಾಗ ಇದೇ 70 ರೂಪಾಯಿ ಕೊಡೋಕನೆ ಓಡಾಡ್ತಾರೆ ಮಂದಿ ಎಲ್ಲ. 75 ಹೊಲಿತಾರೆ, ನಾನು 70 ಹೊಲಿತೀನಿ. ಹಿಂಗೆ ನೋಡಿ ಒಂದೊಂದು 10 ರೂಪಾಯಿ ಜಾಸ್ತಿ ಮಾಡಬೇಕು ಅಂತಿರ್ತಾರೆ. ಯಾರು ರೇಟ್ ಏರಿಸಿಲ್ಲ, ನೀನು ರೇಟ್ ಜಾಸ್ತಿ ಆಗುತ್ತಾ, ನೀನು ರೇಟ್ ತೊಗೋತೀವ ಅಂತಿರ್ತಾರೆ. ನಂದಿಷ್ಟು ಐತೆ ನೋಡಿ ರೇಟ್, ಬೇಕಾದ್ರೆ ಹಾಕ್ರಿ, ಸಾಕಾರ ಬಿಡ್ರಿ. ಇವು ಎರಡೇ ಮಾತಾಡ್ಬೇಕು ಟೈಲರಿಂಗ್ ಒಳಗೆ. ನಾವೇನಾದರೂ ಇಲ್ಲ ಹೊಲಿತಿಂತ ಅಂತೇಳಿ ನಾವು ಇದು ಮಾಡಿದ್ವಿ ಅಂದ್ರೆ ಅವ್ರು ರೇಟ್ ಕಮ್ಮಿ ಮಾಡಿಬಿಡ್ತಾರೆ. ಫಸ್ಟಿಗೆ ಒಂದು ಗಿರಾಕಿ ಬರ್ತಾನೆ, ಎಲ್ಲರಿಗಿಂತ 10 ರೂಪಾಯಿ ಕಮ್ಮಿ ಇಟ್ಟೊಳಿರಿ. ಆಮೇಲೆ ಗಿರಾಕಿ ಬರ್ತಾ ಜಾಸ್ತಿ ಹಾಕತ್ತಂದ್ರೆ 10 ರೂಪಾಯಿ ಜಾಸ್ತಿ ಮಾಡಿಬಿಡ್ರಿ. ಎಲ್ಲಿ ಹೋಗ್ತೀರಿ, ಅಪ್ಪನ ಕೂಡ ಉಂಡ್ರಾಟಿ, ಅವನ ಕೂಡ ಉಂಡ್ರಾಟಿ. 10 ರೂಪಾಯಿ ಕಮ್ಮಿ ಮಾಡಿರ್ತಾರೆ, ಅಲ್ಲಿ 10 ರೂಪಾಯಿ ಜಾಸ್ತಿ ಮಾಡಿದ್ರಂದ್ರೆ ಬಂದುಬಿಡುತ್ತಾ. ನಿಮ್ಗೆ ಯಾವುದೇ ತ್ರಾಸ ಇಲ್ಲರಂಗೆ ಟೈಲರಿಂಗ್ ಕೂತ್ಬಿಡುತ್ತಾ. ನೀವು ಎಷ್ಟು ಹೊಲಿತೀರ ಅಷ್ಟು ಕೈಯನ್ನು ಕುಂದಿರುತ್ತಾ. ಮತ್ತು ಜನಗಳು ಒಂದು ಒಬ್ರಿಗೆ ಇಬ್ಬರು 3 4 ಮಂದಿ ಎಲ್ಲರೂ ಹೋಗಿ ಹೇಳ್ತಾರೆ, ಇವ್ರು ಹೊಲಿತಾರೆ ಚಂದ ಹೊಲಿತಾರೆ ಅಂತೇಳಿ. ಆ ಥರ ಮಾಡಿರಿ. ಟೈಲರಿಂಗ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡೋದಿತ್ತು, ನಿಮಗೆ ಹೇಳೋದಿತ್ತು. ನೀವೆಲ್ಲ ಕಮೆಂಟ್ ಹಾಕಿ ಕೇಳ್ತಿದ್ರಿ, ಅಕ್ಕ ಈ ಥರ ಮಾಡಿದ್ರೆ ಹೆಂಗೆ ಅಂತೇಳಿ. ಹೆಚ್ಚೋಲಿ ಹೇಳ್ಬೇಕು, ಇನ್ನೊಂದು ಕಮೆಂಟ್ ಬಂದಿತ್ತು ರೀ, ಅಕ್ಕ ನನಗೆ ಟೈಲರಿಂಗ್ ಮಾಡೋಕೆ ಆಸೆ ಆದ್ರೆ ಟೈಲರಿಂಗ್ ಮ್ಯಾಗ ಕುಂತ್ರೇ ಬೋರ್ ಹೊಡಿತೈತಿ ಅಂತ ಕಮೆಂಟ್ ಮಾಡಿದ್ರಿ. ಅವರೆಲ್ಲ ಕರೆಕ್ಟಾಗಿ ಟಿಚ್ ಮಾಡ್ತಾರಂತ್ರಿ, ಪರ್ಫೆಕ್ಟ್ ಹೊಲಿತಾರಂತ, ಎಲ್ಲ ಮಾಡ್ತಾರಂತ. 10-15 ವರ್ಷ ಆಯ್ತಂತ ಅವರು ಟೈಲರಿಂಗ್ ಕಲಿತು. ಟೈಲರಿಂಗ್ ಮ್ಯಾಗ ಕುಂದ್ರೆ ನಿದ್ದೆ ಬರ್ತಂತ. ಅದು ಯಾಕೆ ನಿದ್ದೆ ಬರ್ತಂದ್ರೆ ನಾವು ಕಟ್ ಮಾಡಿರ್ತೀವಲ್ರಿ, ಹೊಲಿಬೇಕ್ರಿ. ಸುಮ್ಮ ಫೋನ್ರ ಒಂದು ದೇವ್ರ ಸಾಂಗ್ ಹಚ್ಕೋರಿ, ಆ ಸಾಂಗ್ ಹಚ್ಕೋತ ಕೇಳ್ಕೋತ ಹೊಲಿರಿ. ಮತ್ತೇನೋ ಒಂಥರ ಇಲ್ಲಿಕ್ಕಂದ್ರೆ ಯಾರು ಕೂಡ ಫೋನೇ ಮಾತಾಡ್ಕೋತ ಹೊಲಿರಿ. ನಿಮಗೆ ಕರೆಕ್ಟಾಗಿ ಲಕ್ಷ್ಯ ಇರಬೇಕು, ಫೋನೇ ಮಾತಾಡ್ಕೋತ ಹೊಲಿಬೇಕು. ಹಂಗಂದ್ರೆ ಹೊಲಿಯೋಕೆ ಬೇಸರ ಆಗಲ್ಲ. ನಿದ್ದೆ ಬರ್ತಂದ್ರೆ ಒಂದು ಸ್ವಲ್ಪ ಮುಕ್ಕೋರಿ, 1 ತಾಸು ಹಂಗೆ ಬಿಡ್ರಿ. ಅವಾಗ ನಮಗೆ ನಿದ್ದೆ ಬಂತಲ್ವ, ನಿದ್ದೆ ಬರೋ ಟೈಮ್ಗೆ ನಾವು ಹೊಲಿಯೋಕೆ ಹೋಗಿ ಏನಂತ ಬ್ಲೌಸ್ ಕೆಡುವಂಥ ಸಾಧ್ಯತೆ ಇರ್ತಾವೆ. ಆವಾಗ ಅದು ನಾವು ಬ್ಲೌಸ್ ರಾಟಿ ಬೇಕು, ನಿದ್ದೆ ಬರಾಕತ್ತಂದ್ರೆ 1 ತಾಸು ಬಿಟ್ಟು ಮುಕ್ಕೊಂಡು ಆಮೇಲೆ ಎದ್ದು ನೀವು ಮತ್ತೆ ಮರಿಗಿರಿ ತೊಳ್ಕೊಂಡು ಹೊಲಿದ್ರೆ ಖಂಡಿತ ನಿಮಗೆ ನಿದ್ದೆ ಬರಲ್ಲ. ಎಷ್ಟೋ ಮಂದಿ ಬೇಜಾರಾಗುತ್ತೆ ರೀ ಟೈಲರಿಂಗ್ ಅಂದರೆ. ನಾನೇ ಎಷ್ಟೋ ದಿನ ಟೈಲರಿಂಗ್ ಅಂದರೆ ಬೇಜಾರು ಬೇಸರ ಮಾಡ್ಕೊಂಡು ಏನಪ್ಪ ಇದು ಹೊಲ್ದು ಅಷ್ಟೇ ಆಗುತ್ತೆ, ಇದ್ರ ಅಮೌಂಟೇ ಬರಲ್ಲ ಅಂತ ಬಿಟ್ಟಿದ್ದೆ. ಮತ್ತು ಬಿಟ್ಟಾಕಿ ಒಳ್ಳೆ ಬ್ಲೌಸ್ಗಳು ಬರಾಕತ್ತು, ಹಿಡಿಯಾಕತ್ತೆ. ಇಷ್ಟು ಹಿಂಗಿಂಗೆ ಇಷ್ಟು ಅಮೌಂಟಿಗೆ ಇಷ್ಟು ತೊಗೋತೀನಿ, ಇಷ್ಟು ಬ್ಲೌಸಿಗೆ ಇಷ್ಟು ರೊಕ್ಕ ಅಂತ ಹೇಳಿದಾಗ ಅವ್ರು ಕೊಡಾಕತ್ರು, ಕೈಯಾಗ ಅಮೌಂಟ್ ಕೊಟ್ಟು ಹೊಂಟ್ರು. ನಾ ಟಿಚ್ ಮಾಡಾಕತ್ತೀನಿ, ನನಗೆ ಇವಾಗ ಅನುಕೂಲ ಆಗೈತೆ ನೋಡಿ. ಹಂಗೆ ಸ್ನೇಹಿತರೆ, ನಾವು ಬೇಸರ ಮಾಡ್ಕೊಂಡೇನು ಟೈಲರಿಂಗ್ ಬೇಸರ ಆಗುತ್ತೆ. ಮತ್ತು ನಾವು ಪಾರಿಗೆ ಹೋಗ್ಬಾರ್ದ್ರಿ. ಒಂದೇ ರಾಟಿ ಹೊಲಿದ್ ಬಿಡ್ರಿ, ಅದು ನಮ್ಮನ್ನು ಬಿಡಿಸೇ ಬಿಡುತ್ತೆ. ಅದೇ ಒಂದೇ ರಾಟಿ ಹೊಲಿಯಾರ
ಕಂಟಿನ್ಯೂ ಆಗಿ ದಿನ ಟೈಲರಿಂಗ್ ಕೆಲಸ ಮಾಡಿರಿ, ಅದು ಎಲ್ಲಿ ಹೋಗಲ್ರಿ, ನಮ್ಮಿಂದನೇ ಇರುತ್ತೆ. ಖಂಡಿತ ಅದಕ್ಕೆ ನಾವು ದಿನ ಒಂದೊಂದು ಯೂನಿಟ್ ಹೊಲಿಬೇಕು. ನಾವು ಎಷ್ಟು ಟೈಲರಿಂಗ್ ಕೆಲಸ ಮಾಡ್ತೀವಿ ನೋಡ್ರಿ, ಅಷ್ಟು ಮಾಡ್ಬೇಕಂತ ಬರುತ್ತೆ ರೀ. ಅದೇ ಬಿಟ್ಟು ಅಂದ್ರೆ ಹೊಲಿಯಾಕ ಬೇಸರ, ಟೈಲರಿಂಗ್ ಮ್ಯಾಗ ಕುಂದ್ರಾಕ ಬೇಸರ ಆಗಿಬಿಡುತ್ತೆ. ನಾವು ಬಿಡಬಾರ್ದ್ರಿ. ಒಂದು ಬ್ಲೌಸ್ ಸ್ಟಿಚ್ ಮಾಡ್ತಾನೆ ಬೇಸರ ಆಗುತ್ತೆ, ಎರಡನೇ ಬ್ಲೌಸ್ ಸ್ಟಿಚ್ ಮಾಡೋಕೆ ಹುಮ್ಮೆಸ್ ಬರ್ತಾ. ಈಗ ಒಂದು ಹೊಲಿದೆ ಇಷ್ಟು ಅಮೌಂಟ್ ದುಡಿದೆ, ಇನ್ನೂ ಒಂದು ಹೊಲಿದೆ ಇಷ್ಟು ಅಮೌಂಟ್ ದುಡಿದೆ, ಅಮೌಂಟಿನ ಮೇಲೆ ಲೆಕ್ಕ ಹಾಕೋತ ಹೋಗ್ಬಿಡುತ್ತೆ ರೀ. ಎಷ್ಟೇ ಕೆಲಸ ಮಾಡಿ ಆಯಾಸ ಅನ್ಸಲ್ಲಲ್ಲಿ, ದುಡ್ಡಿನ ಮುಂದೆ ಯಾವುದೂ ಆಯಾಸ ಆಗಲ್ಲ ರೀ. ನನ್ನ ಪ್ರಕಾರ ನಾನು ಮೊದಲ ಒಂದು ವರ್ಷ ಯೂಟ್ಯೂಬ್ ಮಾಡೋಕತ್ತಿಂದ 2.5 ವರ್ಷ, 1.5 ವರ್ಷ ಭಾಳ ಯೂಟ್ಯೂಬ್ ಬಗ್ಗೆನೇ ಗಮನ ಕೊಟ್ಟೀನಿ. ಅಂದಲ್ಲೇ ಪೇಮೆಂಟ್ ಬಂತು ರೀ. ಅದು ಒಂದು ಹಿಡಿದಿದ್ನೆಲ್ಲ ಅದು ಸಕ್ಸಸ್ ಆಗಲಿ ಅಂತ. ಇದು ಮೊದಲ ಲೈಫ್ ಸ್ಟೈಲ್ ಚಾನಲ್ ಟೈಲರಿಂಗ್ ಅಂತಲೇ ಮಾಡ್ಕೋಯಿದೆ. ಅದರ ಕರೆಕ್ಟಾಗಿ ಕಟ್ಟಿಂಗು ಟಿಚಿಂಗ್ ವಿಡಿಯೋ ಹಾಕೋದಕ್ಕ ಅದನ್ನು ಲೈಫ್ ಸ್ಟೈಲ್ ಮಾಡಿ ಇದನ್ನು ಟೈಲರಿಂಗ್ ಚಾನಲ್ ಮಾಡೀನಿ. ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತೀರಿ, ತುಂಬಾ ಖುಷಿ ಆಯಿತು. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಇದೇ ಥರ ಟೈಲರಿಂಗ್ ವಿಡಿಯೋ ಬರ್ತಿರ್ತಾವೆ, ನೋಡಿ ಸಪೋರ್ಟ್ ಮಾಡಿ.